ನೋಡಿ, ನೀವು ಇವರೆಲ್ಲರಿಗೂ ಬಾಸೇ ಇರ್ಬೋದು, ಇವರೆಲ್ಲರಿಗೂ ನೀವು ದೇವರೇ ಆಗಿರ್ಬೋದು, ಆದರೆ ನನಗೆ ನಮ್ಮ ಆಫೀಸರ್ ಸರ್ ಬಾಸ್. ಅಂಥದ್ರಲ್ಲಿ ನಮ್ಮ ಬಾಸ್ ಪರ್ಮಿಷನ್ ಇಲ್ದಲೆ ಅವ್ರ ರೂಮ್ ಒಳಗೆ ಹೋಗಿ ಎಲ್ಲ ಬಟ್ಟೆಗಳನ್ನು ಕಿತ್ತು ಸರ್ಚ್ ಮಾಡೋದು ತಪ್ಪಲ್ವಾ ಸರ್? ತಲೆವರೇ, ಅದು ಹೇಳಿ. ಆಗ್ಲೆಯಿಂದ ನೋಡಿದ್ರು ಅದು ಇದು ಅಂತಿದ್ದಾರೆ. ಬೇರೆ ಏನಾದ್ರೂ ಹೇಳ್ತೀರಾ? ಈ ಮುತ್ತುಗೇನ್ ಗೊತ್ತು, ನಮ್ಮ ಬಾಸ್ ಗತ್ತು. ಆಯ್ತಮ್ಮ, ಇಷ್ಟು ಚಿಕ್ಕ ವಿಷಯಕ್ಕೆ ನೀವ್ಯಾಕೆ ಕೂಗಾಡ್ತಿದ್ದೀರಿ? ಕೂಗಾಡ್ದೆ ಇನ್ನೇನ್ ಮಾಡ್ಲಿ ಯಜಮಾನ್ರೆ. ಅವರು ಬರೀ ನನಗೆ ಬಾಸ್ ಆಗಿದ್ರೆ ನಾನು ಸುಮ್ಮನೆ ಇದ್ಬಿಡ್ತಿದ್ದೆ. ಆದ್ರೆ ಅವರು ಈ ಮನೆ ಅಳಿಯ. ಹಾಗಿರುವಾಗ ಅಳಿಯಂದ್ರು ರೂಮಿಗೆ ನುಗ್ಗಿ ಅವರ ಬಟ್ಟೆ ಬರಿಗಳನ್ನೆಲ್ಲ ಕಿತ್ತಾಕಿ ಚೆಲ್ಲಾಡಿ ಬ್ಯಾಗ್ನೆಲ್ಲ ಚೆಕ್ ಮಾಡ್ತಿದ್ದಾರೆ ಅಂದ್ರೆ ಏನ್ ಅರ್ಥ? ಈ ಮನೆಯಲ್ಲಿ ನಮ್ಮ ಬಾಸ್ಗೆ ಸೇಫ್ಟಿ ಎಲ್ಲಿದೆ? ನಮ್ಮ ಬಾಸ್ಗೆ ಸೇಫ್ಟಿ ಎಲ್ಲಿದೆ? ಯಾಕೆ ಹಿಂಗೆ ಕೂಗಾಡ್ತಿದ್ದೀರಾ ನೀವು? ನೀವು ಸುಮ್ಮನೆ ಬಾಸು, ನೀವಿನ್ನೂ ಹಸಿಗೂಸು, ನಿಮಗೇನು ಗೊತ್ತಾಗಲ್ಲ. ನಿಮಗೆ ಯಜಮಾನ್ರ ಮೇಲೆ ಗೌರವ ಇರಬಹುದು, ಆದ್ರೆ ನನಗೆ ನಮ್ಮ ಬಾಸ್ ಮೇಲೆ, ನಮ್ಮ ಆಫೀಸರ್ ಮೇಲೆ ಗೌರವ ಇದೆ. ನೋಡಿ, ಇವರ ಯಜಮಾನ್ರಿಗೋಸ್ಕರ ಪ್ರಾಣ ಕೊಟ್ರೆ ನಾನು ನಮ್ಮ ಆಫೀಸರ್ಗೋಸ್ಕರ ಪಂಚ ಪ್ರಾಣನೇ ಕೊಡ್ತೀನಿ. ಅಂಥದ್ರಲ್ಲಿ ಆಫ್ಟರ್ ಆಲ್ ಡ್ರೈವರ್, ಆಫ್ಟರ್ ಆಲ್ ಕೆಲಸದವನು. ಏನಮ್ಮ, ಯಾರ ಬಗ್ಗೆ ಮಾತಾಡ್ತಿದ್ದೀರಿ ನೀವು? ನನ್ನ ಮುತ್ತು ಬಗ್ಗೆನಾ? ಗೊತ್ತಾ ಅವನ ಬಗ್ಗೆ ನಿಮ್ಗೆ? ಊರಿಂದ ಊರಿಗೆ ಮದ್ದು, ಭಾಷೆ ಗೊತ್ತಿಲ್ಲದೆ ಬದುಕೋಕ್ಕೋಸ್ಕರ ಅಲಿತಿದ್ದ. ಅಂತ ಸಮಯದಲ್ಲಿ ಒಂದೇ ಒಂದು ಹೊತ್ತಿನ ಊಟ ಕೊಟ್ಟೆ. ಅವತ್ತಿಂದ ಇವತ್ತಿನ ತನಕ ಸುಮಾರು 35-40 ವರ್ಷಗಳಿರಬಹುದು. ನನ್ನ ಜೀವ ನಿಂತಿದ್ದಾನ ಅವನು. ಅಂಥ ಮುತ್ತು ಬಗ್ಗೆ ಮಾತಾಡ್ತಿದ್ದೀರಾ ನೀವು? ಕೇಳಿಸ್ಕೊಳ್ಳಿ, ಅವನು ಹುಟ್ಟಿದ ಬೇರೆ ಊರಾದ್ರೂ ಕನ್ನಡ ನೆಲದಲ್ಲಿ ಕನ್ನಡ ಭಾಷೆ ಕಲಿತು ಕನ್ನಡದ ಅನ್ನ ತಿಂತಿದ್ದೀನಿ ಅಂತ ನಮ್ಮ ಮನೆಗೆ ಸರ್ವಸ್ವವಾಗಿ ನಿಂತಿರೋ ನನ್ನ ಮುತ್ತು ಬಗ್ಗೆ ನೀವು ಮಾತಾಡ್ತಿದ್ದೀರಾ? ತಲೆವರೇ, ಇರೋ ನಾನು ಮಾತಾಡ್ತೀನಿ. ನೋಡಿ, ಮುತ್ತು ಈ ಮನೆಗೆ ಮಗ ಇದ್ದ ಹಾಗೆ. ಬರೀ ಮನೆಗೆ ಮಾತ್ರ ಅಲ್ಲ, ಇಡೀ ಎಸ್ಟೇಟ್ಗೆ ಸ್ವಾತಿ ಮುತ್ತವನು. ಒಂದು ವೇಳೆ ನನ್ನ ಬಲಗೈ ಕಳ್ಕೊಂಡ್ರು ನಾನು ಬದುಕ್ತೀನಿ, ಆದ್ರೆ ನನ್ನ ಬಲಗೈ ಬಂಟಾಗಿರೋ ಮುತ್ತು ಹೋದ್ರೆ ನಾನು ಬದುಕಲ್ಲ. ಎಚ್ಚರಿಕೆ ಮಾತಿದು. ಇನ್ನೊಂದ್ ಸರ್ತಿ ನನ್ನ ಮುತ್ತು ಬಗ್ಗೆ ಏನಾದ್ರೂ ಮಾತಾಡಿದ್ರೆ ಚೆನ್ನಾಗಿರಲ್ಲ. ಯೋಚನೆ ಮಾಡಿ ಮಾತಾಡಿ. ಇದು ಬೇಕಿತ್ತ ನಿಮಗೆ? ಅದು ಕಾರ್ತಿಕೇಯ, ನಾನು ನಿನಗೋಸ್ಕರ ಏನಾದ್ರೂ ಮಾಡ್ಬೇಕು ಅಂತ ಹೋದೆ ಅಂದ್ರೆ. ನೀವ್ ಏನಾದ್ರೂ ಮಾಡ್ಬೇಕಂತಿದ್ರೆ ತೆಪ್ಪಗಿದೆ ಬಿಡಿ, ಅದೇ ನನಗೆ ಮಾಡೋ ದೊಡ್ಡ ಸಹಾಯ. ಮಾಮ, ಏನೇನೋ ಮಾಡಕ್ ಹೋಗ್ತೀನಿ, ಎಲ್ಲ ಉಲ್ಟಾ ಆಗ್ಬಿಡುತ್ತಲ್ಲಪ್ಪ. ಅಲ್ಲ, ಈ ಯಜಮಾನ ಮುತ್ತುನ ಮಗ ಅಂತವನೇ, ನನ್ನ ಪ್ಲಾನ್ ಎಲ್ಲ ಉಲ್ಟಾ ಆಗ್ಬಿಡ್ತು. ನನ್ನ ಮಾತೇನು ನಡೆಯುತ್ತೆ ಈ ಮನೆಯಲ್ಲಿ? ಶ್ರಾವಣಿ, ನೀನು ಹೀಗೆ ಅಳ್ತಾ ಕೂತಿದ್ರೆ ಹೇಗೆ? ಬೆಳಗ್ಗೆಯಿಂದ ಒಂದು ತುತ್ತು ಊಟ ಮಾಡಿಲ್ಲ. ತಗೋ, ಊಟ ಮಾಡು. ಬೇಡ, ನನಗೆ ಮನಸ್ಸಿಗೆ ನೆಮ್ಮದಿನೇ ಇಲ್ಲ ಅಂದಮೇಲೆ ಊಟ ತಿಂಡಿ ನಿದ್ದೆ ಇದೆಲ್ಲ ಯಾಕೆ ಬೇಕು? ಬೇಡ. ಹಾಗೆಲ್ಲ ಮಾತಾಡಬಾರ್ದಮ್ಮ. ನೋಡು, ಸುಬ್ಬು ಇವತ್ತಲ್ಲ ನಾಳೆ ಬರ್ತಾನೆ. ಅವಾಗ
ನಿನ್ನ ಮುಖದಲ್ಲಿ ನಗುನೂ ಇರುತ್ತೆ, ಮನಸ್ಸಿಗೆ ಸಂತೋಷನೂ ಆಗುತ್ತೆ. ಹೀಗೆ ಹಠ ಮಾಡಿ ಊಟ ನಿದ್ದೆ ಬಿಟ್ಟು ಕೂತ್ಕೊಂಡ್ರೆ ಆರೋಗ್ಯ ಹಾಳಾಗೋಗುತ್ತೆ. ಆಮೇಲೆ ನಿನಗೆ ಸಂತೋಷ ಹಂಚ್ಕೊಳ್ಳೋದಕ್ಕೆ ಆರೋಗ್ಯನೇ ಇರೋದು. ನನ್ಗಿದ್ ಯಾವುದು ಅರ್ಥ ಆಗ್ತಾ ಇಲ್ಲಪ್ಪ. ನನ್ನ ತಲೆ ತುಂಬಾ 100 ಪ್ರಶ್ನೆಗಳು ತುಂಬಿಕೊಂಡಿದೆ. ಸುಬ್ಬು ಯಾಕೆ ಕಾಲ್ ಮಾಡಿಲ್ಲ, ಅವ್ನು ಯಾಕೆ ನನ್ನ ಜೊತೆ ಮಾತಾಡ್ತಾ ಇಲ್ಲ, ಅವ್ನು ಇಷ್ಟು ದಿನ ನನ್ನ ಬಿಟ್ಟು ಹೆಂಗಿರೋದಕ್ಕೆ ಸಾಧ್ಯ, ಅವನಿಗೆ ನನ್ನ ಜೊತೆ ಮಾತಾಡ್ಬೇಕು ಅಂತ ಅನ್ನಿಸ್ತಾನೆ ಇಲ್ವಾ, ನನ್ನ ಮಿಸ್ ಮಾಡ್ಕೋತಾ ಇಲ್ವಾ ಅವನು? ಈ ಪ್ರಶ್ನೆಗಳಿಗೆ ಯಾರು ಉತ್ತರ ಕೊಡ್ತಾರೆ? ಈ ಪ್ರಶ್ನೆಗಳಿಗೆ ಉತ್ತರ ಸಿಗೋವರೆಗೂ ನಾನು ಊಟ ಮಾಡಲ್ಲ ಅಷ್ಟೇ. ಶ್ರಾವಣಿ, ನೀನು ಈ ರೀತಿ ಚಿಕ್ಕ ಮಕ್ಕಳ ಹಾಗೆ ಹಠ ಮಾಡಿದ್ರೆ ಹೇಗೆ ಹೇಳು? ನೀನು ಊಟ ಬಿಟ್ಟು ಕೂತ್ರೆ ನಿನ್ನ ಪ್ರಶ್ನೆಗಳಿಗೆಲ್ಲ ಉತ್ತರ ಸಿಗತ್ತಾ? ಅದೆಲ್ಲ ನನಗೆ ಗೊತ್ತಿಲ್ಲ ಅಮ್ಮ, ನನಗೆ ಊಟ ಬೇಡ ಅಷ್ಟೇ. ಅಯ್ಯೋ ಅಲ್ಲಮ್ಮ, ನೀನು ಇವಾಗ ಚಿಕ್ಕ ಮಗು ಅಲ್ಲ. ಚಿಕ್ಕ ಮಗು ಆಗಿದ್ರೆ ಈ ಕತೆ ಹೇಳೋ, ಲಾಲಿ ಹೇಳೋ, ಏನೋ ಬೇಸರ ದೂರ ಮಾಡಿ ಒಂದು ತುತ್ತು ತಿನ್ನಿಸ್ಬೋದಾಗಿತ್ತು. ಆದರೆ ಈಗ ನೀನು ಬೆಳೆದ್ಬಿಟ್ಟಿದ್ಯಾ, ನಿನಗೆ ಹೊತ್ಕೊಳ್ಳೋಕ್ಕೂ ಆಗಲ್ಲ, ಚಂದ್ರನ್ ತೋರಿಸಿ ಊಟ ಮಾಡ್ಸೋಕ್ಕೂ ಆಗಲ್ಲ. ಹೌದು ಶ್ರಾವಣಿ, ಕತೆ ಹೇಳಿದ್ರೆ ಅಳ್ತಾ ಇರೋ ಮಗು ಕೂಡ ಅಳು ನಿಲ್ಲಿಸಿ ಊಟ ಮಾಡತ್ತೆ. ಆದ್ರೆ ನೀನೇ ಮಗುವಿನ ಹಾಗೆ ಹಠ ಮಾಡ್ತಿದ್ರೆ ಹೇಗೆ ಹೇಳು? ನಾವೇನ್ ಮಾಡ್ಬೇಕು? ಹಾಗಾದ್ರೆ ನಾನು ದೊಡ್ಡೋಳಾಗಿರೋದೇ ತಪ್ಪಾ? ನಾನು ದೊಡ್ಡೋಳಾಗಿದ್ದೀನಿ ಅನ್ನೋ ಕಾರಣಕ್ಕೆ ಯಾರು ನನಗೆ ಮುದ್ದು ಮಾಡಲ್ವಾ? ಆಯ್ತು ಬಿಡಿ, ಯಾರು ನನಗೆ ಮುದ್ದು ಮಾಡಬೇಡಿ. ಸುಬ್ಬುನು ಅಷ್ಟೇ, ಅವಳು ಚಿಕ್ಕ ಪಾಪು ಅಲ್ವಾ, ಅದಕ್ಕೆ ಅವಳನ್ನ ಬಿಡೋದಕ್ಕೆ ಅಲ್ಲಿವರೆಗೂ ಹೋಗಿದ್ದಾನೆ. ಈಗ ನಾನು ಪುಟ್ಟ ಮಗು ಅಲ್ವಲ್ಲ, ಅದಕ್ಕೆ ನಮ್ಮ ಅಪ್ಪ ಅಮ್ಮನೂ ನನಗೆ ಪ್ರೀತಿ ತೋರಿಸ್ತಾ ಇಲ್ಲ, ಮುದ್ದು ಮಾಡಿ ತಿನ್ನಿಸ್ತಾ ಇಲ್ಲ. ನನಗೂ ಆಸೆ ಇರುತ್ತಲ್ವಾ, ನಮ್ಮ ಅಪ್ಪ ಅಮ್ಮ ನನ್ನನ್ನ ಪುಟ್ಟ ಮಗು ಹಾಗೆ ನೋಡ್ಕೋಬೇಕು ಅಂತ. ಅಯ್ಯೋ ಮಗು ಕಂದ, ಊಟ ಮಾಡು ರಾಜ, ಊಟ ಮಾಡು. ನನ್ ಜಾಣ ಮರಿ ಅಲ್ವಾ ನೀನು, ನನ್ ಮುದ್ದು ಬಂಗಾರಿ ಅಲ್ವಾ? ಈಗ ನೋಡು, ನೀನು ಮಮ್ಮು ತಿಂದಿಲ್ಲ ಅಂದ್ರೆ ಕುಂಭ ಬಂದು ಇಟ್ಕೊಂಡ್ಬಿಡ್ತಾನೆ. ಎಲ್ಲಿ ಆ ಮಾಡ ಒಂದೊಂದ್ಸಲ ಒಂದೊಂದ್ ಥರ ಮಾತಾಡ್ತೀಯ. ನಿನ್ನನ್ನು ಅರ್ಥ ಮಾಡ್ಕೊಳ್ಳೋದೇ ಕಷ್ಟ ಆಗಿದೆ. ಏನ್ ಹೇಳ್ತಾ ಇದ್ದೀರಾ? ಮತ್ತಿನ್ನೇನು, ಮನೆಗೆ ಬಂದಿರೋನು ಅಳಿ ಅಲ್ಲ ಅಂತ ಹೇಳ್ತಾ ಇದೆಯಾ? ಮತ್ತು ಅವ್ನು ಯಾರು, ಅವನನ್ನು ನೋಡಿದ್ಯಾ ಅಂತ ಕೇಳಿದ್ರೆ ಅದೂ ಇಲ್ಲ ಅಂತ ಹೇಳ್ತಾ ಇದೆಯಾ? ಒಂದ್ ವೇಳೆ ಮನೆಗೆ ಬಂದಿರೋನೇ ನಿಜವಾದ ಅಳಿ ಆಗಿದ್ರೆ